ನಂತರ ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಒಂದು ವೆಜ್ಜಲ್ಲಿ ಆಯಿತು, ಈಗ ನಾನ್ ವೆಜ್ ಪ್ರಾನ್ಸ್ ರೆಸಿಪಿ. ಯಾವ ರೆಸಿಪಿ ಬನ್ನಿ ಕೇಳೋಣ ಮೇಡಮ್. ಈಗ ಪ್ರಾನ್ಸ್ ಎಟ್ಟಿ ಪುಳಿ ಮುಂಚಿ ಮಾಡ್ತಿದ್ದೀವಿ. ಓಕೆ, ಸೊ ಎಟ್ಟಿ ತುಂಬ ದೊಡ್ಡದಾಗಿದೆ. ಟೈಗರ್ ಪ್ರಾನ್ಸಾ? ಟೈಗರ್ ಪ್ರಾನ್ಸ್ ಅಲ್ಲ, ಮೀಡಿಯಮ್ ಅದು. ಸೊ ನನಗೆ ಒಂದು ತವಾ ಬೇಕು ಈಗ. ಓಕೆ, ಈಗ ಒಂದು 1/4 kg ಅಷ್ಟು ಪ್ರಾನ್ಸ್ ಇದೆ. ಸ್ವಲ್ಪ ಜಾಸ್ತಿ ಕಡಿಮೆ ಇರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಅದು ನಾವು ಅರ್ಧ kg ತೆಗೆದುಕೊಂಡ್ರೆ ಅದು 1/4 kg ಆಗುತ್ತೆ. ಹೌದು. ಒಂದು 8 ಮೆಣಸು ಉಂಟು. ಹಾಂ, ನಿಮಗೆ ಇನ್ನೂ ಜಾಸ್ತಿ ಖಾರ ಬೇಕನ್ನಿಸಿದ್ರೆ ಹಾಕ್ಕೊಳ್ಬೋದು. ಬಟ್ ನಮಗೆ ಇದಕ್ಕೆ ಸ್ವಲ್ಪ ಕರಿಮೆಣಸೆಲ್ಲ ಹಾಕ್ಲಿಕ್ಕಿದೆ, ಸೊ ಅದನ್ನು ಖಾರ ಸಿಗ್ತದೆ. ಹಾಗೆ ಅಂದರೆ ಪುಳಿ ಮುಂಚೆ ಅಂದರೆ ಅದು ಖಾರನೇ ಬರ್ತದೆ, ಖಾರ ಜಾಸ್ತಿ ಇರಬೇಕು. ಹುಳಿ ಖಾರ ಎಲ್ಲ ಉಂಟು. ಹೌದೌದು. ಇದು ಡ್ರೈ ಆಗಿ ನಾವು ಆಯಿಲ್ ಹಾಕ್ಬೇಕಂತ ಇಲ್ಲ ಫ್ರೈ ಮಾಡಲಿಕ್ಕೆ, ಹಾಗೇನೆ ಫ್ರೈ ಆಗ್ತದೆ. ಸೊ ಇದು ಅಥೆಂಟಿಕ್ ನಮ್ಮ ಊರಿದ್ದು. ಸೊ ಯಾವಾಗಲೂ ನಮಗೆ ಪೌಡರ್ಸ್ ಈ ಥರ ಈಗ ನಾನಾ ಮಸಾಲ ಅವರ ಮಸಾಲಾಸ್ ಇದೆ, ನಿಮಗೆ ಈಸಿ ಇಮಿಡಿಯೇಟ್ ಆಗಿ ಅಡುಗೆ ಮಾಡಬೇಕು ಅಂದರೆ ಮಸಾಲಾಸ್ ಹಾಗೆ ಪ್ಯಾಕೆಟ್ ತಂದು ಮಾಡ್ಕೊಳ್ಬೋದು. ಆದರೆ ಯಾವುದು ಕೂಡ ನಾವು ಮಸಾಲೆ ನಮಗೆ ಮಾಡಬೇಕು ಅಂತ ಹೇಳಿದರೆ ಅದರಲ್ಲಿ ಏನೆಲ್ಲ ಇದೆ ಅದು ಕೂಡ ಅರಿವಿರಬೇಕು. ಹೌದು. ಹಾಗಾಗಿ ಈ ಮಾಡುವ ಒಂದು ಅಂದರೆ ಅದಕ್ಕೆಲ್ಲ ಏನೆಲ್ಲ ಸಾಮಗ್ರಿಗಳು ಬೇಕು ಅದು ಮಾಡಿದರೆ ಮಾತ್ರ ಗೊತ್ತಾಗುತ್ತೆ. ಈಗ ಇದಕ್ಕೆ 1-2 ಸ್ಪೂನು ಧನಿಯಾ, ಕೊತ್ತಂಬರಿ ಬೀಜ ಹಾಕೊಂಡು ಹೋಗುವ. ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಕರಿಮೆಣಸು. ಸೊ ಈ ಮೀನಿದ್ದು ಪದಾರ್ಥಕ್ಕೆಲ್ಲ ಧನಿಯಾ ಕಮ್ಮಿ. ಧನಿಯಾ ಕಮ್ಮಿ. ಹೌದು. ಚಿಕನ್ನಿಗೆ ಜಾಸ್ತಿ. ಈಗ 1 ಸ್ಪೂನು ಸಾಸಿವೆ, ಒಂದು ಅರ್ಧ ಸ್ಪೂನು ಜೀರಿಗೆ. ಇದು ಸ್ವಲ್ಪ ಫ್ರೈ ಆದ ನಂತರ ಓಂಕಾಳು ಹಾಕ್ಲಿಕ್ಕಿದೆ. ಮೀನು ಅಂದರೆ ಓಂಕಾಳು ಬೇಕು. ಸೊ ಅದು ಡಿಫ್ರೆನ್ಸ್ ಅದೇ ಇರುತ್ತೆ, ವೆಜ್ ಆ್ಯಂಡ್ ನಾನ್ ವೆಜ್. ಐ ಮೀನ್ ಚಿಕನ್ ಮತ್ತು ಫಿಶ್. ಹೌದು, ಚಿಕನಿಗೆ ಆದರೆ ಗರಂ ಮಸಾಲ ಬೀಳ್ತದೆ, ಮೀನಿಗೆ ಆದರೆ ಓಂಕಾಳು ಬೇಕು. ಓಮ ತುಳುವಲ್ಲಿ ಹೇಳ್ಬೇಕಾದ್ರೆ ಓಮ. ಈಗ ನಾವು ಇದಕ್ಕೆ ಒಂದು 1/4 ಸ್ಪೂನು ಬೇಡ, ಅದಕ್ಕಿಂತ ಸ್ವಲ್ಪ ಕಡಿಮೆ ಓಂಕಾಳು ಅಷ್ಟೇ ಸಾಕು. ಓಮ ಇನ್ನು ಜಾಸ್ತಿ ಬೇಕಂತ ಇಲ್ಲ. ಇದನ್ನು ನಾವು ತೆಗಿಬೇಕು. ತೆಗೆಯುವ. ಈಗ ಇದಕ್ಕೆ 1 ಸ್ಪೂನು ತುಪ್ಪ ಹಾಕಿ. KC ಅವರ ಪ್ಯೂರ್ ಖೌಗಿ ನೋಡ್ಕೊಳ್ಳಿ. ಸಾಕು. ಅದು ನಮಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡಬೇಕು ಅದರಲ್ಲಿ. ಈಗ ಈರುಳ್ಳಿ, ಅರ್ಧ ಈರುಳ್ಳಿ. ಇದು ರುಬ್ಲಿಕ್ಕೆ ಅಲ್ಲ, ಇದು ಹೌದು. ಮತ್ತೆ ಬೇಯಿಸ್ಲಿಕ್ಕೇನು ಹಾಕ್ಲಿಕ್ಕಿದೆ. ಇದು ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ರುಬ್ಬೇಕು. ಸ್ವಲ್ಪ ಸಾಲ್ಟ್ ಹಾಕ್ತೇನೆ. ಅದರ ಒಟ್ಟಿಗೆ 1-2-3 ಹೆಸಳು ಬೆಳ್ಳುಳ್ಳಿ ಸಿಪ್ಪೆ ಒಟ್ಟಿಗೆ ಹಾಕಬೇಕು. ಅದರದ್ದು ಟೇಸ್ಟೇ ಬೇರೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಯಿತು. ಕಲರ್ ಚೇಂಜ್ ಆದರೆ ಸಾಕು ಸ್ವಲ್ಪ ನಮಗೆ. ಇದು ಸಾಕು, ತೆಗೆಯುವ. ಈಗ ನಾವು ಇದೇ ತುಪ್ಪಕ್ಕೆ 1 ಸ್ಪೂನ್ ತುಪ್ಪ ಹಾಕಿ. ಸಾಕು. KC ಅವರ ಪ್ಯೂರ್ ಖೌಗಿ ಒಳ್ಳೆ ಅರೋಮಾನು ಕೂಡ ಬರ್ತಾ ಇದೆ. ಈಗ ಒಂದು ಅರ್ಧ ಈರುಳ್ಳಿ ಈಗ ಹಾಕ್ತೇನೆ. ಇದು ನಮಗೆ ಬೇಯಲಿಕ್ಕೆ. ಓಕೆ, ಇದು ಗ್ರೈಂಡ್ ಮಾಡಲಿಕ್ಕೆ ಅಲ್ಲ, ಅರ್ಧ ಈರುಳ್ಳಿ ಗ್ರೈಂಡ್ ಮಾಡಲಿಕ್ಕೆ. ಅರ್ಧ ಈರುಳ್ಳಿ ಈಗ ಬೇಯುವಾಗ ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿದ್ದು ಒಂದು 4-5 ಎಸಳು ರುಬ್ಲಿಕ್ಕೂ ಹಾಕಬೇಕು ಮತ್ತು ಫ್ರೈಗೂ ಹಾಕಬೇಕು. ಅದು ಪುಳಿ ಮುಂಚೆ ಅಲ್ವಾ, ಸೊ ಮಸಾಲೆ ಎಲ್ಲ ಸ್ವಲ್ಪ ಅದೇ ಕಡಕ್ಕಾಗಿರ್ಬೇಕು.
ಶುಂಠಿ ಕಟ್ ಮಾಡಿದ್ದೀನಿ, ಸಣ್ಣ ಸಣ್ಣ ಕಟ್ ಮಾಡಿದ್ದೇನೆ. ಸೊ ಅದನ್ನು ನಮಗೆ ತಿನ್ನಲಿಕ್ಕೆ ಸಿಗುವಾಗ ಒಳ್ಳೆಯದಾಗ್ತದೆ. ಈಗ ಇದರೊಟ್ಟಿಗೆ ಟೊಮೆಟೊ, ದೊಡ್ಡದಾದರೆ ಅರ್ಧ ಟೊಮೆಟೊ ಸಾಕು, ಸಣ್ಣದಾದರೆ ಒಂದು ಟೊಮೆಟೊ ಹಾಕ್ಬೋದು. ನಾನಿದು ದೊಡ್ಡ ಟೊಮೆಟೊ ಅರ್ಧ ಹಾಕಿದ್ದೇನೆ. ಅಂದರೆ ಇದಕ್ಕೆ ಹುಣಸೆ ಹುಳಿ ಹಾಕ್ಲಿಕ್ಕಿಲ್ವಾ? ಹಾಕ್ಲಿಕ್ಕಿದೆ, ಅದು ಗ್ರೈಂಡ್ ಮಾಡಲಿಕ್ಕಿದೆ. ಅದು ಟೊಮೆಟೊ ಹಾಕಿದರೆ ಅದು ಇನ್ನೂ ಚೆನ್ನಾಗಿ ಬರ್ತದೆ. ಹುಣಸೆ ಹುಳಿ ಗ್ರೈಂಡಿಂಗ್. ಇದು ನಮಗೆ ಬೇಯುವಾಗ ಇದು ಟೊಮೆಟೊ ಗ್ರೈಂಡ್ ಮಾಡಲಿಕ್ಕಿಲ್ಲ. ಓಕೆ. ಈಗ ಇದರೊಟ್ಟಿಗೆ ನಾವು ನಮ್ಮ ಇವತ್ತು ಎಟ್ಟಿ ಪುಳಿ ಮುಂಚಿದ್ದು ಎಟ್ಟಿ ಪ್ರಾನ್ಸ್ ಅದರೊಟ್ಟಿಗೆ ಹಾಕ್ಬಿಡ, ಒಟ್ಟಿಗೆ ಬೇಯ್ತದೆ ರೆಸಿಪಿ. ಇದು ಬೇಯ್ತಾ ಇರೋಷ್ಟು ಹೊತ್ತು ನಾನು ಗ್ರೈಂಡ್ ಮಾಡಿ ಕೊಡ್ಲಾ? ಗ್ರೈಂಡ್ ಮಾಡಬೇಕು ಅದು. ಹೌದು. ಈಗ ಇದಕ್ಕೆ ಕ್ಯಾಶ್ಯೂ ನೆನೆಸಿಟ್ಟಿದ್ದೇನೆ, ಒಂದು 4-5. ಅದನ್ನು ಹಾಕ್ಬೇಕು. ಹೌದು, ಅದನ್ನು ಹಾಕಿ ಟೇಸ್ಟ್ ಬರ್ತದೆ ನಮಗೆ. ಪೇಸ್ಟ್ ಸ್ವಲ್ಪ ದಪ್ಪ ದಪ್ಪ ಸಿಗ್ತದೆ, ಒಳ್ಳೆ ಬರ್ತದೆ. ಹುಣಸೆ ರಸ ಒಟ್ಟಿಗೆ, ಹುಣಸೆ ಹುಳಿ ಎಲ್ಲ ಒಟ್ಟಿಗೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಇದಿಷ್ಟನ್ನು ಗ್ರೈಂಡ್ ಮಾಡಿ ಕೊಟ್ಟಿದ್ಯಾ? ಅರಿಶಿಣ ಇದಕ್ಕೆ ಇಲ್ಲಿ ಹಾಕುವ ನಾವು. ಓಕೆ. ಇದು ಬೇಯುವಾಗ ಹಾಕ್ಲಿಕ್ಕಿದೆ. ಇದು ಗ್ರೈಂಡ್ ಮಾಡಬೇಕಾ? ಅದು ಗ್ರೈಂಡ್ ಮಾಡಿ. ನೀರು ಹಾಕ್ಲಾ? ನೀರು ಈಗ ಸ್ವಲ್ಪ ಹಾಕಿದ್ದೇನೆ ಹುಣಸೆ ರಸದ್ದು, ಮತ್ತೆ ಬೇಕಾದ್ರೆ ನೋಡಿ ಹಾಕೊಳ್ಳೋದು. ನೋಡಿ ಹಾಕೊಳ್ಳೋದು. ಈಗ ಇಲ್ಲಿ ಸ್ವಲ್ಪ ಅರಸಿನ ಹಾಕುವ. ಮತ್ತೆ ನಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೇ ಸ್ಪೂನ್, ಜಾಸ್ತಿ ಏನು ಬೇಡ. ಅಂದರೆ ನಾವು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿದ್ದೇವಲ್ಲ, ಇಲ್ಲದ್ರೆ ಒಂದು 2-3 ಸ್ಪೂನ್ ಆದರೂ ಬೇಕಾಗ್ತದೆ. ಸೊ ನೀವು ಪೀಸಸ್ ಕೂಡ ಹಾಕಿದ್ರಿ ಮತ್ತೆ ಪೇಸ್ಟ್ ಕೂಡ ಬೇಕು? ಹೌದು, ಅದು ಒಳ್ಳೆ ಟೇಸ್ಟ್. ಇದು ಶುಂಠಿ ಬಾಯಲ್ಲಿ ಸಿಕ್ಕದಲ್ಲ ತಿನ್ನುವಾಗೆಲ್ಲ. ಇದು ಚೂರು ಫ್ರೈ ಆಗಲಿ ತುಪ್ಪದಲ್ಲಿ, ಒಂದು 2 ನಿಮಿಷ ಆಗ್ತದೆ ಅದು ಬೇಗ. ನೀರಲ್ಲಿ ಬೇಯೋದಕ್ಕಿಂತ ಜಾಸ್ತಿ ಎಣ್ಣೆಯಲ್ಲಿ ಬೇಗ ಬೇಯ್ತದಲ್ಲ. ಅದರಲ್ಲೂ ತುಪ್ಪ ಹಾಕಿರೋದ್ರಿಂದ ಇನ್ನೂ ಟೇಸ್ಟ್ ಜಾಸ್ತಿ ಬರ್ತದೆ. ಈಗನೇ ನೋಡಿ ಪರಿಮಳ ಬರ್ತಾ ಉಂಟು, ಎಷ್ಟು ಒಳ್ಳೆ. ಈಗ ನಾವು ರುಬ್ಬಿದ ಮಸಾಲೆ ಅದಕ್ಕೇನೆ ಹಾಕುವ. ಓಕೆ. ಸ್ವಲ್ಪ ನೀರು ಬೇಕು, ಹಾಕ್ಲಾ? ಹಾಕಿ. ನೋಡ್ಕೊಳ್ಳಿ ಸಾಕ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಆನಿಯನ್ ಫ್ರೈ ಮಾಡುವಾಗ ಉಪ್ಪು ಹಾಕಿದ್ದೇವೆ, ಸೊ ನೋಡ್ಕೊಂಡು. ಸೊ ನೀವಂತೂ ಹಂತವಾಗಿ ಸ್ವಲ್ಪ ಅಂತ ಹಾಕ್ತೀರಿ ಅಲ್ಲ, ಅದು ಲಾಸ್ಟ್ಗೆ ಆಗುವಾಗ ಕರೆಕ್ಟ್ ಆಗಿರುತ್ತೆ. ಸೊ ನಿಮಗೆ ಆ ರೀತಿಯಾಗಿ ಹೌದು, ಕೆಲವರಿಗೆ ಅದು ಒಮ್ಮೆಲೆ 1 ಸ್ಪೂನ್ 1.5 ಸ್ಪೂನ್ ಆಗಿ ಸ್ವಲ್ಪ ಅಲ್ಲಿಗೆ ತುಪ್ಪದಲ್ಲಿ ಫ್ರೈ ಆಗಿರ್ತದೆ ನಮಗೆ ಆಲ್ರೆಡಿ. ಈಗ ಸ್ವಲ್ಪ ಮಸಾಲ ಒಟ್ಟಿಗೆ ಎಲ್ಲ ತುಪ್ಪ ಇಲ್ಲಿ ಸೈಡ್ ಬಿಡ್ತಾ ಇದೆ ಅಂತ ಹೇಳಿದ್ರೆ ಇದು ರೆಡಿ. ಪರಿಮಳ ಬರ್ತದೆ, ಖಾರ ಮತ್ತೆ ಹುಣಸೆ ರಸದ್ದು ಪರಿಮಳ, ಪುಳಿ ಮುಂಚೆ ಅಂತ ಗೊತ್ತಾಗ್ತಾ ಇದೆ, ಒಳ್ಳೆ ಅರೋಮ. ಹೌದು, ಇದೀಗ ಸಾಕು ಇಷ್ಟು. ನಾವೆಲ್ಲ ಫ್ರೈ ಕೂಡ ಮಾಡಿದ್ದೇವೆ ಮಸಾಲೆ ಎಲ್ಲ. ಸೊ ಇಷ್ಟು ತುಪ್ಪದಲ್ಲಿ ಬೇಗ ಆಗ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಅಲ್ಲಿಯೇ ಈಗ ಬಿಸಿ ಪ್ರಾನ್ಸ್ ಪುಳಿ ಮುಂಚಿ, ಎಟ್ಟಿ ಪುಳಿ ಮುಂಚಿ ಹೇಳಲಿಕ್ಕೇನೆ ಚೆನ್ನಾಗಿ ಆಗ್ತದೆ ಅಲ್ಲ. ಅಥೆಂಟಿಕ್. ಎಟ್ಟಿ ಪುಳಿ ಮುಂಚಿ ರೆಡಿ ಆಯ್ತು ನಮ್ದು. ರೆಡಿ? ಆಫ್ ಮಾಡುವ, ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡಿ. ನಮ್ಮದು ಎಟ್ಟಿ ಪುಳಿ ಮುಂಚಿ ರೆಡಿ ಆಗಿದೆ, ಸರ್ವ್ ಮಾಡುವ. ದೋಸೆ ಬೇರೆ ತಂದಿದ್ದೀರಿ. ಹೌದು, ಕಾಂಪ್ಲಿಮೆಂಟ್ರಿ. ಏನಾದರೂ ಬೇಕಲ್ಲ ಪುಳಿ ಮುಂಚಿ ಜೊತೆ.
ಒಂದು ನೀರು ದೋಸೆ, ಪೂರಿ, ಇಡ್ಲಿ ಎಲ್ಲ ಬೇಕಾಗ್ತದೆ. ನೀರು ದೋಸೆಗೆ ತುಂಬ ಚೆನ್ನಾಗಿ, ನೀರು ದೋಸೆಗೆ ಭಾರಿ ಚೆಂದ ಆಗೋದು ನೀರು ದೋಸೆ. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕುವ. ಬಿಸಿ ಬಿಸಿಯಾದ ಎಟ್ಟಿ ಪುಳಿ ಮುಂಚಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿ ಬಿಸಿ ದೋಸೆ ಬೇರೆ ಇದೆ ಅದ್ರ ಜೊತೆಗೆ, ಆ್ಯಂಡ್ ಒಳ್ಳೆ ಇದು ಸೂಪರ್ಬಾಗಿ ಅರೋಮ ಬರ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಸೊ ಎಟ್ಟಿ ಅಂದರೆ ಸಾಕು, ಅದು ಸುಕ್ಕ ಆಗಿರಲಿ, ಗ್ರೇವಿ ಆಗಿರಲಿ, ಎಟ್ಟಿ ಪುಂಡಿ ಆಗಿರಲಿ, ಆಹಾ ಟೇಸ್ಟೇ ಸೂಪರ್. ಇದಂತೂ ಎಟ್ಟಿ ಪುಳಿ ಮುಂಚಿ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಎಟ್ಟಿ ಪುಳಿ ಮುಂಚಿ ತಯಾರಿಸುವ ವಿಧಾನ: ಮೊದಲಿಗೆ 8 ರಿಂದ 10 ಒಣಮೆಣಸು, 2 ಚಮಚದಷ್ಟು ಧನಿಯಾ ಬೀಜ, ಅರ್ಧ ಚಮಚ ಕರಿಮೆಣಸು, 1 ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚದಷ್ಟು ಓಂ ಕಾಳನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ನಂತರ ಸ್ವಲ್ಪ ತುಪ್ಪದಲ್ಲಿ ಅರ್ಧ ಈರುಳ್ಳಿ, 2 ರಿಂದ 3 ಎಸಳು ಬೆಳ್ಳುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿಯಿರಿ. ಆ ನಂತರ ಹುರಿದಿಟ್ಟ ಎಲ್ಲಾ ಸಾಮಗ್ರಿಯನ್ನು 4 ರಿಂದ 5 ನೆನೆಸಿದ ಗೋಡಂಬಿ, 2 ಚಮಚದಷ್ಟು ಹುಣಸೆ ರಸ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ತುಪ್ಪದಲ್ಲಿ ಹೆಚ್ಚಿದ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ ಹಾಕಿ ಹುರಿದು ಶುಚೀಕರಿಸಿದ ಸಿಗಡಿ ಮೀನು ಹಾಕಿ ಬೇಯಿಸಿ. ಸಿಗಡಿ ಮೀನು ಸ್ವಲ್ಪ ಬೆಂದ ನಂತರ ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಈಗ ಬಿಸಿ ಬಿಸಿಯಾದ ಎಟ್ಟಿ ಪುಳಿ ಮುಂಚಿ ದೋಸೆಯೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್. ಸೊ ಬಿಸಿ ಬಿಸಿ ಫಸ್ಟ್ ಬೋಂಡ. ಯಾಕೆಂದರೆ ನಾನ್ ವೆಜ್ ತಿಂದಮೇಲೆ ಯಾವಾಗಲೂ ವೆಜ್ ಅಷ್ಟು ರುಚಿಸೋದಿಲ್ಲ. ಫಸ್ಟ್ ವೆಜ್ಜಲ್ಲಿ ತಗೊಳ್ಳಿ. ಒಳ್ಳೆ ಕರೆಕ್ಟಾಗಿ ಬೆಂದಿದೆ ಅಲ್ಲ, ಅವಲಕ್ಕಿ ಅಂತ ಗೊತ್ತಾಗೋದಿಲ್ಲ ಬೇಗ ನೋಡುವಾಗ. ಹೇಳಿದ್ರಲ್ಲ, ಇದಕ್ಕೆ ಪುದೀನಾ ಚಟ್ನಿ ಅಥವಾ ಟೊಮ್ಯಾಟೊ ಕೆಚಪ್ ಇದ್ರಂತೂ ಸೂಪರ್. ಬಿಸಿ ಬಿಸಿ ಕ್ರಿಸ್ಪಿ ನಾವು ಹಾಗೆ ಮಾಡಿಕೊಟ್ಟು ಹಾಗೆ ಬಿಸಿ ಬಿಸಿ ತಿಂತಾ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ವೆರಿ ನೈಸ್. ಸೊ ಇದು ಕೂಡ ಟ್ರೈ ಮಾಡ್ಬೋದು, ಈ ಥರ ಸುಲಭವಾಗಿ ಕೂಡ ಮಾಡಬೇಕಾಗುತ್ತೆ. ಬೇಗ ಟೇಸ್ಟ್ ನೋಡೋಣ. ದೋಸೆ ಒಟ್ಟಿಗೆ ಆಗ ಎಟ್ಟಿ ಬರೋದಿಲ್ಲ. ಬಿಸಿ ಬಿಸಿ, ತುಂಬ ಬಿಸಿ ಬಿಸಿ ಇದೆ, ಮೆಲ್ಲ ತಿನ್ನಿ. ಸೂಪರ್. ಹುಳಿ, ಖಾರ, ತುಪ್ಪ ಒಟ್ಟಿಗೆ ಒಳ್ಳೆ ಕರೆಕ್ಟಾಗಿ ಬ್ಲೆಂಡ್ ಆಗಿದೆ. ಯೂಶ್ವಲಿ ಈ ಥರ ನಾನ್ ವೆಜ್ ಆದ ಎಸ್ಪೆಷಲಿ ಫಿಶ್ ಮಾಡಿದ ಕೂಡಲೇ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಈಗಲೇ ಇಷ್ಟು ಚೆನ್ನಾಗಿದೆ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಇರಲಿಕ್ಕಿಲ್ಲ, ಅದು ಬೇರೆ ವಿಷಯ. ಆದರೆ ಅದು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇಟ್ಟು ಮತ್ತೆ ಟೇಸ್ಟ್ ನೋಡಿದರೆ ಇನ್ನೂ ಟೇಸ್ಟಿ ಆಗಿದೆ, ತುಂಬ ಟೇಸ್ಟಿ ಆಗಿದೆ. ನಮ್ಮ ಒಥೆಂಟಿಕ್ ಫುಡ್ ಅಲ್ವಾ, ಇಷ್ಟ ಹೌದು. ವೆರಿ ಟೇಸ್ಟಿ, ತುಂಬ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎರಡೂ ಕೂಡ ಸೂಪರ್ಬ್ ಆಗಿರುವಂಥ ರೆಸಿಪಿ ನಮಗೆ ಹೇಳ್ಕೊಟ್ರಿ, ಒಳ್ಳೆ ರೆಸಿಪಿ ಹೇಳ್ಕೊಟ್ರಿ. ಅದಕ್ಕೋಸ್ಕರ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು. ಸೊ ಇಷ್ಟೆಲ್ಲ ಅಡುಗೆ ಮಾಡಿ, ಸೊ ಬಟ್ಟೆ ಎಲ್ಲ ಕೊಳೆ ಆದಾಗ ಅದನ್ನು ಶುಭ್ರ ಮಾಡೋದಕ್ಕೆ ಶಶಿ ಸೋ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಇದಂತೂ ಸೂಪರ್ ಆಗಿತ್ತು ಇವತ್ತಿನ ರೆಸಿಪಿ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.